ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ರೂವಾರಿಗಳು ನನ್ನ ಆತ್ಮೀಯ ಗೆಳೆಯರಾದಂತಹ ಮಣಿಯವರು ಒಂಥರ ಗೆಳೆಯರನ್ನೇ ಕಾಯುತ್ತಾರೆ. ಎಲ್ಲೂ ಅವರು ಪಿಕ್ಚರ್ ಕಾಣಿಸ್ಕೊಳ್ಳಲ್ಲ, ತೆರೆಯಿಂದ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಮತ್ತೆ ಒಂಥರ ಪಾರದರ್ಶದಂತಹ ವ್ಯಕ್ತಿ ಅಂತಾನೆ ಹೇಳಬಹುದು. ಇಲ್ಲಿ ಸೇರಿರುವ ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಪತ್ರಕರ್ತರ ಪತ್ರಕರ್ತರ ಸಂಪಾದಕರ ಮತ್ತು ವರದಿಗಾರರ ಸಂಘ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಒಂದು ಜಾತಿ ಒಂದು ಮತ ಒಂದು ದೇವರು, ಒಂದು ಜಾತಿ ಒಂದು ಮತ ಒಂದು ದೇವರು, ಇದು ಅಂದಿನ ದಿನಗಳಲ್ಲಿ ಬ್ರಹ್ಮರ್ಷಿ ನಾರಾಯಣ ಗುರುಗಳು ಕೊಟ್ಟಂತಹ ಸಂದೇಶ. ಯಾಕೆಂತಂದ್ರೆ ಈ ಜಾತ್ಯತೀತ ಮರ್ಯಾದಾ ಹತ್ಯೆಗಳು ಏನು ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ರು ಕೂಡ, ತಂತ್ರಜ್ಞಾನದಲ್ಲಿ ನಾವು ಎಷ್ಟೇ ಬೆಳೆದಿದ್ರು ಕೂಡ ಜಾತಿ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಳವಾಗಿ ಬೇರುವುದಿದೆ. ಮರ್ಯಾದಾ ಹತ್ಯೆಗಳು ಕೂಡ ಜಾತಿ ಹೆಸರಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಆದರ್ಶ ನಮಗೆಲ್ಲರಿಗೂ ಕೂಡ ಪ್ರಸ್ತುತ. ಯಾಕೆಂತಂದ್ರೆ ನಾರಾಯಣ ಗುರುಗಳ ಬದುಕಿನ ಗುರಿಯೇ ಒಂದು ಅಪ್ಪಟವಾದಂತಹ ಮನುಷ್ಯರನ್ನ ತಯಾರು ಮಾಡೋದಾಗಿತ್ತು. ಶೋಷಿಸುವ ಮನಸ್ಥಿತಿ, ಶೋಷಣೆಗೆ ಒಳಗಾಗುವ ಮನಸ್ಥಿತಿ, ಗುಲಾಮಗಿರಿಯ ಮನಸ್ಥಿತಿಗೆ ನಾರಾಯಣ ಗುರುಗಳು ನೈಸರ್ಗಿಕವಾದಂತಹ ಒಂದು ಔಷಧವನ್ನು ಕೊಡೋದಕ್ಕೆ ಅಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡಿದರು. ನಾರಾಯಣ ಗುರುಗಳ ಬೋಧನೆಗಳು ಮತ್ತೆ ಸುಧಾರಣಾ ಕಾರ್ಯಕ್ರಮಗಳು ಆವತ್ತು ಮತ್ತು ಇವತ್ತಿನ ಅವರು ಸಾಮಾಜಿಕ ಸಮಸ್ಯೆಗಳಿಗೆ ದಾರಿದೀಪನೆ ಆಗಿದೆ. ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಮಾನವನಿಗೆ ಅವತ್ತು ಅವರು ಕೊಟ್ಟಂತಹ ಒಂದು ಪ್ರಸಿದ್ಧ ಘೋಷಣೆಯಾಗಿದೆ. ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಕೊಡೋದಿಲ್ವೋ ನೀವು ಯಾವ ಯೋಚನೆ ಮಾಡಬೇಡಿ, ದೇವಾಲಯಗಳಲ್ಲಿ ನಾನು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಅವತ್ತು ನಾರಾಯಣ ಗುರುಗಳು ಹೇಳಿದ್ರು. ಹಾಗೆಯೇ ಬರೀ ದೇವಾಲಯಗಳು ಮಾತ್ರ ಅಲ್ಲ, ಶಿಕ್ಷಣ ಸ್ವಾತಂತ್ರ್ಯವನ್ನು ಗಳಿಸಿ ಅನ್ನೋದು ಕೂಡ ಅವರ ಪ್ರಮುಖ ಕರೆಯಾಗಿದೆ. ಲಿಂಗಾಯತ ಸಮುದಾಯಗಳಿಗೆ ಶಾಲೆಗಳು ಮತ್ತು ಕಾಲೇಜುಗಳನ್ನು ಸ್ಥಾಪಿಸುವ ಮೂಲಕ ನಾರಾಯಣ ಗುರುಗಳು ಬಹಳ ಶ್ರಮವನ್ನು ಹಾಕಿದರು. ಆದರೆ ನಾರಾಯಣ ಗುರುಗಳ ಮಾತುಗಳಿಂದ ಅವರ ಆದರ್ಶಗಳನ್ನ ಅಳಿಸಿ ಹಾಕಿ ಅವರ ಮಾತುಗಳನ್ನ ಅಪಾರ್ಥವಾಗಿ ಬಳಸುವಂತಹ ಪರಿಪಾಠ ಶುರುವಾಗಿರುವುದನ್ನು ನಾವು ನೀವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ. ಒಂದು ಜಾತಿ ಒಂದು ಮತ ಒಬ್ಬನೇ ದೇವರು ಮಾನವನಿಗೆ ಅಂತ ಗುರುಗಳು ಏನು ಕರೆ ಕೊಟ್ಟಿದ್ರು, ಅದರ ಅರ್ಥ ಎಲ್ಲರೂ ನಾರಾಯಣ ಗುರುಗಳ ಹೆಸರಲ್ಲಿ ಒಂದೊಂದು ದೇವಸ್ಥಾನ ಕಟ್ಟಬೇಕು, ಪೂಜೆ ಮಾಡಬೇಕು ಅಥವಾ ಪೂಜೆ ಮಾಡಿಕೊಂಡೇ ಇದೆ ಅಂತ ಇರಲಿ. ಪ್ರವೇಶವಿಲ್ಲದ ದೇವಸ್ಥಾನಗಳಿಗೆ ಪ್ರವೇಶ ಪಡೆಯುವ ಒದ್ದಾಡೋದಕ್ಕಿಂತ ನೀವು ನಿಮ್ಮದೇ ಆದಂತಹ ದೇವರನ್ನು ಸೃಷ್ಟಿ ಮಾಡಿಕೊಳ್ಳಿ ಅಂತ ಅವರು ಹೇಳಿದ್ರು. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಜಾತಿ ಹೋಗ್ಬೇಕು ಅಂತ ಹೇಳ್ತಾನೆ ಇರ್ತೀವಿ, ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಆ ದೇವಾಲಯಗಳಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ, ಈ ಜಾತಿಯವರಿಗೆ ದೇವಾಲಯಗಳಲ್ಲಿ ಪ್ರವೇಶವಿಲ್ಲ ಅಂತ. ಇದನ್ನು ಅವತ್ತೇ ನಾರಾಯಣ ಗುರುಗಳು ಅರ್ಥ ಮಾಡಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಂತಹ ಪ್ರಯತ್ನವನ್ನು ಮಾಡಿದರು. ನಾರಾಯಣ ಗುರುಗಳು ಶಿವನ ಪ್ರತಿಷ್ಠಾಪನೆ ಮಾಡಿದಾಗ ಜಾತಿವಾದಿಗಳು ತುಂಬಾ ವಿರೋಧವನ್ನೇ ಮಾಡಿದರು. ಆದರೆ ಯಾವತ್ತೂ ಕೂಡ ನಾರಾಯಣ ಗುರುಗಳು ತಲೆ ಕೆಡಿಸಿಕೊಳ್ಳಿಲ್ಲ. ಇದು ನಿಮ್ಮ ಶಿವ ಅಲ್ಲ, ಇದು ಈಳವರ ಶಿವ ಅಂತ ಹೇಳುವ ಮೂಲಕ ಟೀಕಾಕಾರರ ಬಾಯಿಯನ್ನ ಮುಚ್ಚಿದರು. ಬಳಿಕ ಎಲ್ಲರೂ ಕೂಡ ನಾರಾಯಣ ಗುರುಗಳ ಕರೆಗೆ ಹೋಗ್ಬಿಟ್ಟು ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ. ಇದರಿಂದ ಎದುರಿದ ಗುರುಗಳು ಏನಪ್ಪಾ ಇದನ್ನ ಕರೆ ಕೊಟ್ಟಿದ್ರೆ ತಪ್ಪಾಯ್ತೇನೋ, ಎಲ್ಲ ದೇವಸ್ಥಾನಗಳು ಕೊಡ್ಕೊಂಡು ಪೂಜೆಯಲ್ಲಿ ನಿರತರಾದ್ರೆ ಅವರ ವಿದ್ಯಾಭ್ಯಾಸ ಹೇಗೆ, ಶೈಕ್ಷಣಿಕ ಪರಿಸ್ಥಿತಿ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿದ್ರು. ಕೊನೆಗೆ ದೇವಸ್ಥಾನ ಕಟ್ಟಿ, ಆದರೆ ಶಿವನ ಬದಲಿಗೆ ಕನ್ನಡಿಯನ್ನ ಪ್ರತಿಷ್ಠಾಪನೆ ಮಾಡಿ, ಯಾಕೆ ಅಂತಂದ್ರೆ ದೇವರು ನಿಮ್ಮೊಳಗೇನೆ ಇದ್ದಾನೆ ದೇವರು, ಹೀಗಾಗಿ ದೇವರನ್ನ ಎಲ್ಲೂ ಕೂಡ ಉಳಿಸುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೂಡ ಅವರು ಸಂದೇಶವನ್ನ ಕೊಟ್ಟರು. ದೇವಸ್ಥಾನಗಳನ್ನು ಕಟ್ಟಿ ಮಾತ್ರ ಅಲ್ಲ, ಅದಕ್ಕೆ ಕೆಳಜಾತಿಯ ಅರ್ಚಕರುಗಳನ್ನ ನೇಮಕ ಮಾಡಿದ್ದು ಕೂಡ ನಾರಾಯಣ ಗುರುಗಳ ಒಂದು ಕ್ರಾಂತಿಕಾರಿ ನಿಲುವಾಗಿದೆ. ಆದ್ರೆ ಎಷ್ಟೋ ಮಂದಿ ಹಿಂದುಳಿದವರು ಇವತ್ತು ಕೆಳಜಾತಿಯ ಅರ್ಚಕರನ್ನ ಕರೆಸ್ತಾರೆ, ನಂಬ್ತಾರೆ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕು. ನಾರಾಯಣ ಗುರುಗಳು ಶಿಕ್ಷಣದ ಮೂಲಕ ಸ್ವಾತಂತ್ರ್ಯ ಗಳಿಸಿ ಅಂತ ಕರೆ ಕೊಟ್ಟರು. ಅದೇ ರೀತಿ ಶಾಲಾ ಶಿಕ್ಷಣ ಜೊತೆಗೆ ಸಾಮಾಜಿಕ ಶಿಕ್ಷಣವನ್ನು ಕೂಡ ಬರೆಯುವ ಮೂಲಕ ಶೋಷಿತ ಮತ್ತು ಗುಲಾಮಗಿರಿ ಮನಸ್ಥಿತಿಯಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿದರು. ಕೇವಲ ಶಾಲೆಗಳನ್ನು ತೆರೆದು ಹಿಂದುಳಿದವರಿಂದಲೇ ಶುಲ್ಕ ವಸೂಲು ಮಾಡಿರುವುದು
ನಾರಾಯಣ ಗುರುಗಳ ಆಶಯ ಆಗಿರಲಿಲ್ಲ. ಆದರ್ಶಗಳನ್ನು ಅಳಿಸಿ ಕೇವಲ ಮಾರ್ಗಗಳಿಗೆ ಮಾತ್ರ ಮಾನ್ಯತೆ ಕೊಟ್ಟರೆ ಇದು ಅಪಾರ್ಥದ ಆಚರಣೆಗಳಿಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದು ಕೂಡ ಅವರ ನಿಲುವಾಗಿತ್ತು. ಅಂಬೇಡ್ಕರ್ ಮತ್ತು ನಾರಾಯಣ ಗುರುಗಳು ಮೀಸಲಾತಿಯನ್ನ ಜಾತ್ಯತೀತ ಸಮಾಜದ ನಿರ್ಮಾಣದ ಭಾಗವಾಗಿ ಬೆಂಬಲವನ್ನು ಮಾಡಿದರು. ಆದರೆ ಇವತ್ತು ಮೀಸಲಾತಿ ವ್ಯವಸ್ಥೆ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅನ್ನೋದು ಕೂಡ ನಾವೆಲ್ಲರೂ ಎಚ್ಚರಿಕೆಯಿಂದ ಗಮನಿಸಬೇಕು. ಇವತ್ತು ಮೀಸಲಾತಿ ಚಳವಳಿ ಜಾತಿಯ ಭಾಗವಾಗಿ ನಡೀತಾ ಇದೆ. ಅಂತಂದ್ರೆ ನಮ್ಮ ಜಾತಿಗೆ ಮೀಸಲಾತಿ ಸಿಕ್ಕಿಲ್ಲ, ನಿಮ್ ಜಾತಿಗೆ ಮೀಸಲಾತಿ ಸಿಕ್ಕಿಲ್ಲ, ಸೌಲಭ್ಯಗಳನ್ನ ಕೇವಲ ಮೇಲುವರೆದವರು ಪಡೀತಾ ಇದ್ದಾರೆ, ಕೆಲ ಜಾತಿಗಳು ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಇವತ್ತು ನಾವು ಹೇಳ್ತಾ ಇದ್ದಾರೆ. ಎಲ್ಲಾ ಜಾತಿಯವರಿಗೂ ಮೀಸಲಾತಿ ಮೀಸಲಾತಿ ಬೇಕು. ಹೀಗಾಗಿ ಇವತ್ತು ಮೀಸಲಾತಿಯ ಹೋರಾಟ ಜಾತಿ ಸಮಾಜವನ್ನ ಗಟ್ಟಿಗೊಳಿಸುವ ಒಂದು ಭಾಗ ಆಗಿದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯ ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಶಿಕ್ಷಣ ಪಡೆದವರೇ ಹೆಚ್ಚೆಚ್ಚು ಜಾತಿವಾದಿಗಳಾಗ್ತಾ ಇದ್ದಾರೆ ಅನ್ನುವ ಈ ಮಾತುಗಳನ್ನ ಅವರು ಪದೇ ಪದೇ ಹೇಳ್ತಾರೆ. ಇವತ್ತು ಯಾರು ಓದ್ಕೊಂಡಿದ್ದಾರೆ, ಯಾರು ಹೆಚ್ಚು ಬುದ್ಧಿವಂತರಿದ್ದಾರೆ ಅವರೇ ಇವತ್ತು ಜಾತಿಯನ್ನ ಗೋಡೆಯನ್ನ ಕಟ್ತಾ ಇದ್ದಾರೆ. ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಎಲ್ಲಾ ಕಾರಣಗಳಿಂದಾಗಿ ಜಾತ್ಯತೀತ ಮರ್ಯಾದೆ ಹತ್ಯೆಗಳು ರಾಜ್ಯದ ಹಲವು ಭಾಗಗಳಲ್ಲಿ ಇವತ್ತು ಕೂಡ ನಿರಂತರವಾಗಿ ನಡೀತಾನೆ ಇದ್ದಾರೆ. ಜಾತಿಯವರನ್ನೇ ಸುತ್ತ ತುಂಬಿಕೊಂಡು ಓಡಾಡುವುದೇ ದೊಡ್ಡ ಸಾಮರ್ಥ್ಯ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ಕೂಡ ಒಂದು ದುರಂತದ ಸಾಮಾಜಿಕ ರಾಜಕೀಯ ಸಂದರ್ಭವನ್ನ ನಾವು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಆದ್ರಿಂದ ಧಾರ್ಮಿಕ ಸಹಿಷ್ಣುತೆ ಮತ್ತು ವಿಶ್ವ ಬಂಧುತ್ವವನ್ನ ಆಚರಿಸುವ ಮೂಲಕ ನಾರಾಯಣ ಗುರುಗಳ ಆದರ್ಶಗಳಲ್ಲಿ ನಾವು ಚೈತನ್ಯವನ್ನ ಹೊಂದಬೇಕಾಗಿದೆ. ಧರ್ಮ ಯಾವುದಾದ್ರೂ ಇರಲಿ, ಮನುಷ್ಯನನ್ನ ಉತ್ತಮಗೊಳಿಸಿದರೆ ಸಾಕು ಅನ್ನೋದು ಅವರ ವಿಶಾಲ ದೃಷ್ಟಿಕೋನ ಆಗಿದೆ. ಎಲ್ಲಾ ರೀತಿಯ ತಾರತಮ್ಯದ ಮನಸ್ಥಿತಿಯಿಂದ ಮುಕ್ತವಾದಂತಹ ಒಂದು ಅಪ್ಪಟ ಮನುಷ್ಯನನ್ನ ರೂಪಿಸುವುದು ನಾರಾಯಣ ಗುರುಗಳ ಆಶಯ ಆಗಿತ್ತು. ಜೊತೆಗೆ ಅವರ ಬದುಕಿನ ಸಂದೇಶ ಆಗಿತ್ತು ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು. ಕೇರಳದಲ್ಲಿ ಹುಟ್ಟಿದ್ರು ಕೂಡ ಅವರ ತತ್ವ ಮತ್ತು ಆದರ್ಶಗಳು ಇವತ್ತು ಇಡೀ ರಾಜ್ಯ ವ್ಯಾಪಿಸಿರೋದನ್ನ ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದ್ರೆ 19ನೇ ಶತಮಾನದ ಅಂತ್ಯದಲ್ಲಿ 20ನೇ ಶತಮಾನದ ಮೊದಲ ಭಾಗದಲ್ಲಿ ಕೇರಳದ ತಳ ಸಮುದಾಯಗಳು ಅಸ್ಪೃಶ್ಯತೆ, ಅಂಧಶ್ರದ್ಧೆ, ಬಡತನ, ಅನಕ್ಷರತೆಯಿಂದ ಬೆಳೆಯುತ್ತಾ ಇತ್ತು. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಮನುಷ್ಯರಲ್ಲಿ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುವಂತಹ ಸನ್ನಿವೇಶ ಇತ್ತು. ಇಂತಹ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಕೊಟ್ಟಂತಹ ಕರೆಗೆ ಹೋಗ್ಬಿಟ್ಟು ಎಲ್ಲರನ್ನೂ ಕೂಡ ಜಾತಿ ಅಂತ ಏನು ಹೊಡೆದಾಡ್ತಾ ಇದ್ರು ಅವರೆಲ್ಲರೂ ಕೂಡ ಒಂದು ಸುಧಾರಣೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿ ಇನ್ನುಳಿದ ಜಾತಿಗಳ ಮಕ್ಕಳನ್ನ ಸರ್ಕಾರಿ ಶಾಲೆಗೂ ಕೂಡ ಅಲ್ಲಿ ಸೇರಿಸ್ತಾ ಇರಲಿಲ್ಲ. ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಚುನಾವಣೆಗಳಲ್ಲಿ ಮತದಾರರ ಹಕ್ಕು ಕೂಡ ಇರಲಿಲ್ಲ. ಹಲವಾರು ರೀತಿಯ ಅಂಧಶ್ರದ್ಧೆಗಳನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಂತಹ ಸನ್ನಿವೇಶದಲ್ಲಿ ನಾರಾಯಣ ಗುರುಗಳು ಪ್ರವೇಶ ಮಾಡಿ ಜನರಿಗೆ ಒಳ್ಳೆಯ ದಾರಿ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಕೇರಳ ಅತ್ಯಂತ ಪ್ರಗತಿ ಮತ್ತು ಉದ್ಯಮಶೀಲ ಮತ್ತೆ ಶಿಕ್ಷಣದ ಜೊತೆಗೆ ಒಳ್ಳೆಯ ಅಭಿವೃದ್ಧಿಯ ರಾಜ್ಯವಾಗಿ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ನಾರಾಯಣ ಗುರುಗಳು ನಡೆಸಿದಂತಹ ಚಳವಳಿಗೆ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ನೋಡ್ತಾ ಇದ್ದೀವಿ ನಾವು ಜಾತಿ ವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಇವತ್ತು ನಾವು ಕರಾವಳಿ ಜಿಲ್ಲೆ ಆಗಿರ್ಬೋದು, ಮಲೆನಾಡು ಭಾಗದಲ್ಲಿ ಆಗಿರ್ಬೋದು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದರಲ್ಲೂ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಯುವಕರನ್ನ ಪ್ರಚೋದನೆ ಮಾಡಿ ಬೆಳವಣಿಗೆ ತುಂಬಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಯಾವುದೇ ಗಲಾಟೆ ನಡೆದರೂ ಕೂಡ ಅಲ್ಲಿ ಪ್ರಾಣ ಕಳೆದುಕೊಳ್ಳುವಂತವರು ನಮ್ಮ ಹಿಂದುಳಿದ ವರ್ಗಗಳ ಯುವಕರೇ ಆಗ್ತಾ ಇದ್ದಾರೆ. ಇವರು ಪಟ್ಟಭದ್ರ ಹಿತಾಸಕ್ತಿಗಳನ್ನು ನಡೆಸುವಂತಹ ದೇವರು ಮತ್ತೆ ಧರ್ಮದ ಹೆಸರಿನಲ್ಲಿ ಸಮಾಜಗಳನ್ನು ಒಡೆದು ಆಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಆದರೆ ನಮ್ಮ ಹಿಂದುಳಿದ ವರ್ಗಗಳ ಯುವಕರು, ಜನಸಮುದಾಯದ ಯುವಕರು ಎಲ್ಲವನ್ನು ಕಣ್ಣು ಕಿವಿ ಮುಚ್ಚಿಕೊಂಡು ನೋಡುವಂತಹ ಪರಿಸ್ಥಿತಿ ಇದೆ. ಈ ಎಲ್ಲರಿಗೂ ಕೂಡ ಇವತ್ತು ನಾರಾಯಣ ಗುರುಗಳ ತತ್ವಗಳೇನಿದೆ, ಅವರು ಕೊಟ್ಟಂತಹ ಸಂದೇಶ ಏನಿದೆ ಅದು ದಾರಿ ದೀಪ ಆಗಬೇಕು. ಎಲ್ಲರನ್ನೂ ಕೂಡ ಈ ಜಾತಿ ಒಳಜಾತಿಗಳ ಜಗಳದಿಂದ ಆಚೆ ಬಂದು